ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಅದು 4 ಜನರ ಟೀಮ್, ಎಲ್ಲರೂ ಚಿಕ್ಕ ವಯಸ್ಸಿನವ್ರೆ. ಕೈ ಹಾಕಿದ್ದು ಮಾತ್ರ ತೀರಾ ದೊಡ್ಡ ಕೆಲಸಕ್ಕೆ. ಅದು ಒಳ್ಳೆಯ ಕೆಲಸ ಆಗಿದ್ರೆ ಇಷ್ಟೊತ್ತಿಗೆ ಆ ಹುಡುಗರು ಫೇಮಸ್ ಆಗಿ ಹೋಗ್ತಿದ್ರು. ಆದರೆ ಅವರು ಹೊರಟದ್ದು ಕೋಟಿ ಕೋಟಿ ಲೂಟಿಗೆ. ಇವರು ದೋಚಿದ್ದು ದಕ್ಷಿಣ ಭಾರತದ ದೊಡ್ಡ ಗೋಲ್ಡ್ ಲೋನ್ ಕಂಪನಿ ಮಣಪ್ಪುರಂ ಫೈನಾನ್ಸ್ ಅನ್ನ. ಇರುವನು ನಮ್ಮ ನೆಚ್ಚಿನ ಬಂಧು, ಚಿನ್ನವನ್ನಿಟ್ಟು ಕಾಸನ್ನು ಕೊಳ್ಳು, ಮಿಂಚಿನ ವೇಗದ ಚಿಂತೆಯ ಗೆಲ್ಲು. ಮಣಪ್ಪುರಂ ಗೋಲ್ಡ್ ಲೋನ್, ಬದುಕು ಈಗ ಸುಲಭ. ಚಿನ್ನ ಒತ್ತೆ ಇಡೋರ ಬದುಕೇನೋ ಸುಲಭ ಆಗಬಹುದು, ಆದ್ರೆ ಅದನ್ನಿಟ್ಕೊಂಡು ಇಂಥ ಕಷ್ಟ. ಸೆಕ್ಯೂರಿಟಿಗೆ ಚಿನ್ನ ಇಟ್ಕೊಂಡು ಸಾಲ ಕೊಡಿಸೋ ವ್ಯವಹಾರ ಮೇಲ್ನೋಟಕ್ಕೆ ರಿಸ್ಕ್ ಫ್ರೀ ಅನ್ಸುತ್ತೆ, ಆದ್ರೆ ಕೆಜಿ ಲೆಕ್ಕದಲ್ಲಿ ಜಮೆಯಾಗೋ ಬಂಗಾರ ಕಳ್ಳರ ಕಣ್ಣಿಗೆ ಬೀಳದಂತೆ ಸೇಫ್ ಆಗಿ ಇಡೋದು. ಸ್ವಲ್ಪ ಯಾಮಾರಿದ್ರೆ ಕೋಟಿಗಟ್ಟಲೆ ಚಿನ್ನ ಕಳ್ಳರ ಪಾಲು. ಅವರದನ್ನ ಕರಗಿಸಿ ಮಾರಿದ್ರೆ ಕಳಕಂಡವರ ಕೈಗೆ ಚಿಪ್ಪು, ಹಣೆಗೆ ತಿರುಪತಿ ನಾಮ. ತುಮಕೂರು ಜಿಲ್ಲೆ ಪಾವಗಡದ ಜಯನಗರ ಬ್ರಾಂಚಿನ ಮಣಪ್ಪುರಂ ಫೈನಾನ್ಸ್ ಕಚೇರಿಯಲ್ಲಿ ಆಗಿದ್ದೂ ಅದೇ. ಅಲ್ಲಿ ಹೋದದ್ದು ಹಣ ಮತ್ತು 3.5 ಕೋಟಿ ಮೌಲ್ಯದ 15 ಕೆಜಿ ಮಾಲು, ಜೊತೆಗೆ 7 ಲಕ್ಷ ಹಾರ್ಡ್ ಕ್ಯಾಶ್. ಸ್ಪಾಟ್ ನೋಡಿದ ಎಸ್ಐ ಅನಿಲ್ಗೆ ಇದು ಬಗೆಹರಿಯೋ ಕೇಸ್ ಅಂತ ಅನ್ನಿಸ್ಲೇ ಇಲ್ಲ, ಬಟ್ ದೇ ಡಿಡ್ ಇಟ್. ಕೇಸ್ ಸಾಲ್ವ್ ಆಗಲಿಕ್ಕೆ ತುಂಬ ಶ್ರಮ ಪಟ್ಟಿದ್ದವರ ಹೆಸರು KR ರಾಘವೇಂದ್ರ PSI ಕಿಬ್ಬನಹಳ್ಳಿ, RP ಅನಿಲ್ PSI ಪಾವಗಡ, ಹರೀಶ್ PSI YN ಕೋಟೆ ಮತ್ತು SN ನರಸಿಂಹರಾಜು. ಈ 4 ಜನ ತುಂಬ ಶ್ರಮ ಮಾಡಿದ್ದಾರೆ. ಕೋರ್ ಟೀಮ್ ಅಂತ ಹೇಳ್ತೀವಲ್ಲ, ತುಂಬ ಇಂಟ್ರೆಸ್ಟ್ ತಗೊಂಡು ಕೋರ್ ಟೀಮ್ ಅವರೇ ಕ್ರ್ಯಾಕ್ ಮಾಡಲಿಕ್ಕೆ ತುಂಬ ಅವರ ಇಂಟ್ರೆಸ್ಟ್ ಇಂದ ಆಗಿದೆ. ಇವರನ್ನ ಸೆಂಟ್ರಲ್ IGP ಮಾಲಿನಿ ಮೇಡಮ್ ಒಬ್ಬರೇ ಅಲ್ಲ, ಎಲ್ಲರೂ ಮೆಚ್ಚಬೇಕು. ನಿಜಕ್ಕೂ ಈ ಟೀಮಿನ ಬ್ರಿಲಿಯಂಟ್ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಂದೇ ಒಂದು ಕ್ಲೂ ಬಿಡದ ಹಾಗೆ ಕೋಟಿ ಕೋಟಿ ಕದ್ದ ಕಳ್ಳರನ್ನ ವಾರದೊಳಗೆ ಹಿಡ್ಕೊಂಡ್ಬಂದ ಪಾವಗಡ PSI ಅನಿಲ್, ಕಿಪ್ಪನಹಳ್ಳಿ SI ರಾಘವೇಂದ್ರ, YN ಹೊಸಕೋಟೆ SI ಹರೀಶ್, ಕಾನ್ಸ್ಟೇಬಲ್ ನರಸಿಂಹರಾಜು ಅವರ ಜೊತೆಗೆ ಇನ್ನೂ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಆ ಇಡೀ ಟೀಮ್ಗೂ ಕಂಗ್ರಾಟ್ಸ್ ಹೇಳ್ತಾ ಇಡೀ ಪ್ರಕರಣ ಹೇಗ್ ನಡೀತು, ಏನೇನಾಯ್ತು ಅನ್ನೋದ್ರ ವಿವರಕ್ಕೆ ಬರ್ತೀವಿ. ಅವತ್ತು ಭಾನುವಾರ. ಸಾಮಾನ್ಯವಾಗಿ ಎಲ್ಲಾ ಕಂಪನಿಗಳಿಗೂ ರಜೆ ಇರುತ್ತೆ. ಅದಕ್ಕೆ ಪಾವಗಡದ ಮಣಪ್ಪುರಂ ಫೈನಾನ್ಸ್ನ ಜಯನಗರ ಬ್ರಾಂಚು ಹೊರತಾಗಿರಲಿಲ್ಲ. ಅವತ್ತು ಅಲ್ಲಿದ್ದವನು ಸೆಕ್ಯೂರಿಟಿ ಗಾರ್ಡ್ ಕರಿಯಣ್ಣ ಒಬ್ಬನೇ. ಈತ ಅಷ್ಟೇನೂ ಓದ್ಕೊಂಡವನಲ್ಲ, ಆದ್ರೆ ಕೆಲಸದಲ್ಲೇ ಸಖತ್ ಸ್ಟ್ರಿಕ್ಟ್. ಬಾಸ್ ಹೇಳಿದ್ದನ್ನ ಚಾಚೂ ತಪ್ಪದೆ ಪಾಲಿಸ್ತಿದ್ದ. ಅವತ್ತು ಅವನ ಮೊಬೈಲ್ಗೆ ಒಂದು ಫೋನ್ ಬಂತು. ಆ ಕಡೆಯಿಂದ ಮಾತಾಡಿದವರು ಮಣಪ್ಪುರಂ ಫೈನಾನ್ಸ್ನ ಮ್ಯಾನೇಜರ್ ಅಂತ ಹೇಳಿ, ಈಗ ಸೆಕ್ಯೂರಿಟಿ ಚೆಕಪ್ಗೆ ಜನ ಬರ್ತಾರೆ, ಅವರನ್ನ ಒಳಗೆ ಬಿಡು ಅಂದಿದ್ದಾರೆ. ಇವನ್ ಎಸ್ ಬಾಸ್ ಅಂದು ಕೆಲವೇ ನಿಮಿಷಗಳಲ್ಲಿ 3 ಜನ ಹುಡುಗರು ಎಸ್ಟೀಮ್ ಕಾರಿಂದ ಇಳಿದು ಬಂದ್ರು. ಅವರು ಮುಖ ಮಂಕಿ ಟೊಪ್ಪಿಯಿಂದ ಕವರ್ ಆಗಿತ್ತು. ಅವರು ಮಣಪ್ಪುರಂ ID ತೋರಿಸದೆ ಹೋಗಿದ್ರೆ ಇವನು ಅನುಮಾನಕ್ಕೆ ಬೀಳ್ತಾ ಇದ್ನೇನು. ಅದನ್ನ ಕಂಡ ತಕ್ಷಣ ಓಕೆ, ಸೆಕ್ಯೂರಿಟಿ ಚೆಕಪ್ಗೆ ಇಷ್ಟು ರೆಡಿಯಾಗಿ ಬಂದಿರಬೇಕು ಅಂದ್ಕೊಂಡು ಕೀ ತೆಗೆದು ಒಳಗೆ ಬಿಟ್ಟ. ಒಳಗೆ ಹೋದ ಹುಡುಗರು 3 ಕ್ಷಣನೇ ಬಾಗಿಲಲ್ಲಿ ನಿಂತಿದ್ದ ಕರಿಯಣ್ಣನ್ನ ಒಳಗೆಳ್ಕೊಂಡ್ರು. ಅವನು ಕಣ್ಮುಚ್ಚಿ ತೆಗೆಯೋ ಮೊದಲು ಬ್ಯಾಂಡೆಡ್ ಪ್ಲಾಸ್ಟರ್ಗಳಲ್ಲಿ ಬಾಯಿ ಮತ್ತು ಕಣ್ಣನ್ನ ಮುಚ್ಚಿಬಿಟ್ರು. ಕೈ ಕಾಲಿಗೆ ಹಗ್ಗ ಕಟ್ಟಿ ಕೂರಿಸಿದ ಮೇಲೆ ಕೆಲಸ ಶುರುವಾಗಿತ್ತು. CCTVಯ ಕನೆಕ್ಷನ್ ಕಿತ್ತಿದ್ದಾರೆ. ಏನಾದ್ರೂ ಅಪಾಯವಾದ್ರೆ ಸೈರನ್ ಮಾಡೋ ಬರ್ಗಲರ್ ಅಲ್ರಾಮ್ಗಳನ್ನ ಆಫ್ ಮಾಡಿಕೊಂಡ್ರು. ನಂತರ ಅಲ್ಲಿದ್ದ ಒಡವೆ, ದುಡ್ಡು ಎಲ್ಲವನ್ನ ಗುಡಿಸ್ಕೊಂಡು ಹೊರಟು ಹೋಗಿದ್ದಾರೆ.
ಮರುದಿನ ಕೆಲಸದವರು ಆಫೀಸ್ಗೆ ಬಂದಾಗ್ಲೇ ವಿಷಯ ಬೆಳಕಿಗೆ ಬಂದಿತ್ತು. ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರಾದ್ರೂ ಅಷ್ಟೊತ್ತಿಗೆಲ್ಲ ಘಟನೆ ನಡೆದು ಸುಮಾರು 12 ಗಂಟೆ ಕಳೆದು ಹೋಗಿತ್ತು. ಕಳ್ಳರು ಇಲ್ಲಿಂದ ಅದೆಲ್ಲಿಗೆ ಹೋಗಿ ತಲುಪಿದ್ರೋ ಏನೋ. ಪೊಲೀಸರಿಗೆ ಮಾತ್ರ ಅವರನ್ನ ಪತ್ತೆ ಹಚ್ಚಿ ಹಿಡ್ಕೊಂಬರೋದು ದೊಡ್ಡ ಸವಾಲು. ಕೂಡಲೇ ಸ್ಪೆಷಲ್ ಟೀಮ್ ರೆಡಿ ಆಯಿತು. ಈ ಪ್ರಕರಣ ಕೇಳಿದ ಕೂಡಲೇ ತುಂಬ ಆತಂಕವಾಯಿತು ನಮಗೆ. ಇಷ್ಟು ಕ್ಯಾಶು ಮತ್ತು ಇಷ್ಟು ಚಿನ್ನ ಅದು ಹೇಗೆ ಎಷ್ಟು ಚಾಣಕ್ಯದಿಂದ ಒಂದು ರಾಬರಿ ಮಾಡಿ ಹೋಗಿದೆ ಅಂತ. ಈ ಪ್ರಕರಣ ಕೇಳಿದ ಕೂಡಲೇ ಸ್ಟೇಟ್ ಡಿ ಜಿ ಅವರು, ಅಡಿಷನಲ್ ಡಿ ಜಿದವರು, ನಾವು ಮತ್ತು SP ಅವರು ತುಂಬ ಗಂಭೀರವಾಗಿ ಇದು ಪರಿಗಣಿಸಿ ಒಂದು ತಂಡವನ್ನು ರಚಿಸಿ ಪತ್ತೆ ಮಾಡಲಿಕ್ಕೆ ಸೂಚನೆ ನೀಡಿದ್ದೀವಿ. ತನಿಖೆ ಆರಂಭವಾಗಿದ್ದು ಘಟನೆ ನಡೆದ ಸ್ಥಳದಿಂದ. ಎಂಥ ಬುದ್ಧಿವಂತ ಆರೋಪಿಯಾದ್ರೂ ತನಗೆ ಗೊತ್ತಿಲ್ಲದೆ ಯಾವುದೋ ಚಿಕ್ಕ ಸುಳಿವನ್ನ ಬಿಟ್ಟು ಹೋಗಿರ್ತಾನೆ ಅಂದ್ಕೊಂಡು ಹುಡುಕಿದ್ದಾರೆ. ಆದ್ರೆ ಅವರು ಫಿಂಗರ್ ಪ್ರಿಂಟು ಬಿಡದೆ CCTVಯ ರೆಕಾರ್ಡರ್ ಇರೋ CPU ತನಕ ಎಲ್ಲವನ್ನೂ ಎತ್ಕೊಂಡು ಹೋಗಿದ್ರು. ರಾಬರಿ ಮಾಡ್ತಾ ಇರುವಾಗ CCTVನಲ್ಲೆಲ್ಲ ರೆಕಾರ್ಡ್ ಆಗಿರಬಹುದು ಅಂತ ಅನುಮಾನದಿಂದ ಈ ಅಪರಾಧಿಗಳು CCTV ಸಮೇತ ಅದು CPU ಸಮೇತ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಕರೆಕ್ಟ್ ಆಗಿ ಅದನ್ನೇ ಎತ್ಕೊಂಡು ಹೋಗ್ತಾರೆ ಅಂದ್ರೆ ಯಾವ ಸಿಸ್ಟಮ್ ಅಲ್ಲಿ ಅದು ರೆಕಾರ್ಡ್ ಆಗುತ್ತೆ ಅನ್ನೋದು ಗೊತ್ತಿದ್ದವರೇ ಆಗಿರ್ತಾರೆ. ಅಲ್ಲದೆ ಅಲ್ಲಿ ಲಾಕರ್ಗಳನ್ನ ಒಡೆದು ತೆಗೆದಿಲ್ಲ, ಕೀ ಬಳಸಿನೇ ಓಪನ್ ಮಾಡಿದ್ರು. ಅದೆಲ್ಲವನ್ನ ಗಮನಿಸಿದ ಪೊಲೀಸರಿಗೆ ಒಳಗಿನ ಸಿಬ್ಬಂದಿ ಮೇಲೆ ಅನುಮಾನ ಬಂದಿದೆ. ಮೊದಲು ಡೌಟ್ ಅಲ್ಲಿ ಹಿಡ್ಕೊಂಡಿದ್ದು ಸೆಕ್ಯೂರಿಟಿ ಗಾರ್ಡ್ ಕರಿಯಣ್ಣನನ್ನ. ಸಾಮಾನ್ಯವಾಗಿ ಕಳ್ಳರು ಕೈಯನ್ನ ಹಿಂದೆ ತಗೊಂಡು ಕಟ್ತಾರೆ, ಆದ್ರೆ ಇಲ್ಲಿ ಕರಿಯಣ್ಣನ ಕೈ ಮುಂದೆ ಕಟ್ಟಲಾಗಿತ್ತು. ಜೊತೆಗೆ ಅವನ ಮೊಬೈಲ್ಗೆ ಮ್ಯಾನೇಜರ್ ಕಾಲ್ ಮಾಡಿದ್ರು ಅಂದಿದ್ದ. ಆದ್ರೆ ಪೊಲೀಸರಿಗೆ ತೋರಿಸೋದಕ್ಕೆ ಅವನ ಮೊಬೈಲ್ ಇರಲಿಲ್ಲ. ಅದನ್ನೂ ಲೂಟಿಕೋರರು ತಗೊಂಡು ಹೋಗಿದ್ದಾರೆ ಅಂತ. ಒಟ್ನಲ್ಲಿ ಅವನ ವರ್ತನೆ ಸ್ವಲ್ಪ ಅನುಮಾನಾಸ್ಪದವಾಗಿ ಕಂಡಿದ್ರಿಂದ ಅವನನ್ನ ಹಿಡ್ಕೊಂಡ್ರು. 3 ದಿನಗಳ ಕಾಲ ಅಲ್ಲಿನ ಸಿಬ್ಬಂದಿಯನ್ನೇ ತನಿಖೆಗೊಳಪಡಿಸಿದ್ದಾರೆ. ನಂತರ ಸೆಕ್ಯೂರಿಟಿ ಗಾರ್ಡ್ ಕರಿಯಣ್ಣನ ಮೊಬೈಲ್ ಪೊಲೀಸರಿಗೆ ಸಿಕ್ಕಾಗಲೇ ಸ್ಟೋರಿ ಟ್ವಿಸ್ಟ್ ಆಗಿತ್ತು. ತನಿಖೆಯ ದಿಕ್ಕು ಬದಲಾಗಿತ್ತು. ಮಣಪ್ಪುರಂ ಗೋಲ್ಡ್ ಫೈನಾನ್ಸ್ ಕಂಪನಿಯನ್ನ ಲೂಟಿ ಮಾಡಿದವರು ಚಿಕ್ಕದೊಂದು ಸುಳಿವನ್ನೂ ಬಿಟ್ಟಿರಲಿಲ್ಲ. ಆದರೂ ಪೊಲೀಸರಿಗೆ ತನಿಖೆ ನಡೆಸೋದಕ್ಕೆ ಕೆಲ ಅನುಮಾನಗಳೇ ಸಾಕಾದ್ವು. ಹಾಗಾದ್ರೆ ಅವರು ಕೇಸ್ ಬಗೆಹರಿಸಿದ್ದು ಹೇಗೆ, ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಅದೇ ಒಂದು ಥ್ರಿಲ್ಲಿಂಗ್ ಸ್ಟೋರಿ. ಒಂದು ಸಣ್ಣ ಬ್ರೇಕ್ ನಂತರ ಹೇಳ್ತೀವಿ.